ಇಂದೂ ಕೂಡ ಅವನು ಕೆಲಸಕ್ಕೆ ಹೊರಡುವಾಗ ತನ್ನ ಹೆಂಡತಿಯ ಬಳಿ ಹೇಳಿದನು, ಅಮ್ಮನಿಗೆ ಔಷಧಿಯನ್ನು ಕೊಡಲು ಮರೆಯಬೇಡ. ಆ ಮಾತನ್ನು ಕೇಳಿದ ತಕ್ಷಣ ಇಂದು ಆಕೆಗೆ ವಾಡಿಕೆಗಿಂತ ಭಿನ್ನವಾಗಿ ಕೋಪ ಬಂತು. 2 ದಿನಗಳಿಂದ ಇಲ್ಲಿ ಜ್ವರದಿಂದ ಮಲಗಿದ್ದೇನೆ. ಸಾಮಾನ್ಯ ಜ್ವರವಾದರೂ ಕಡಿಮೆಯಾಯಿತೆ? ನೀನು ಔಷಧಿಯನ್ನು ತೆಗೆದುಕೊಂಡೆಯಾ ಎಂದು ಕೂಡ ನನ್ನ ಬಳಿ ಕೇಳಿಲ್ಲ. ಆದರೆ ನಾನು ಎಲ್ಲವನ್ನೂ ಸರಿಯಾಗಿ ತಯಾರಿಸಿ ಸರಿಯಾದ ಸಮಯದಲ್ಲಿ ಕೊಡುತ್ತೇನೆ. ಹಾಗಾದರೆ ಯಾಕೆ ಕೇಳಬೇಕು ಎಂದು ಆಕೆ ಗೊಣಗುತ್ತಾ ಅಡಿಗೆ ಮನೆಗೆ ಹೋದಳು. ಆಕೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹರಿಯಿತು. ಯಾರೂ ಇಲ್ಲದಂತೆ ಆಕೆಗೆ ಭಾಸವಾಯಿತು. ಎಷ್ಟೇ ದೇಹ ಸ್ವಾಸ್ಥ್ಯವಿದ್ದರೂ ಮಾಡಬೇಕಾದ ಕೆಲಸಗಳನ್ನೆಲ್ಲ ಆಕೆಯೇ ಮಾಡುತ್ತಿದ್ದಳು. ನಿನಗೆ ದೇಹ ಸರಿಯಿಲ್ಲವಾದರೆ ಇಂದು ಒಗೆಯಬೇಡ, ನಾಳೆ ಒಗೆಯಬಹುದು ಎಂದು ಗಂಡ ಹೇಳಿದರು. ಆಕೆ ಎಲ್ಲವನ್ನೂ ಮುಗಿಸುತ್ತಿದ್ದಳು. ಏಕೆಂದರೆ ಇಂದು ಮಾಡದಿದ್ದರೆ ನಾಳೆ 2ರಷ್ಟು ಕೆಲಸ ಆಗುತ್ತದೆ ಎಂಬುದು ಆಕೆಗೆ ಗೊತ್ತಿತ್ತು. ಹಲವು ಗಂಡಂದಿರು ತಮ್ಮ ಹೆಂಡತಿಗೆ ಸಹಾಯ ಮಾಡುವ ಕಥೆಗಳನ್ನು ಕೇಳಿದಾಗ ಆಕೆಗೆ ಆಸೆಯಾಗುತ್ತಿತ್ತು. ಆದರೆ ಇಲ್ಲಿ ಇರುವ ಇವನಿಗೆ ಒಂದು ಕಾಳು ಕಾಯಿಲೆ ಇಲ್ಲ, ಒಂದು ಚಹಾವನ್ನು ಈ ಜನ್ಮದಲ್ಲಿ ಸಿಗಲಾರದು. ಆಕೆ ದೊಡ್ಡ ಉಸಿರು ಬಿಡುತ್ತಾ ಅಮ್ಮನಿಗೆ ಔಷಧಿಯನ್ನು ಕೊಡಲು ಹೋದಳು. ಅಮ್ಮನಿಗೆ ಈಗ ನೆನಪು ಗಟ್ಟಿಯಾಗಿಲ್ಲ. ಅದಕ್ಕಾಗಿಯೇ ಔಷಧಿಯ ಜವಾಬ್ದಾರಿಯನ್ನು ಅವನು ಆಕೆಗೆ ಒಪ್ಪಿಸಿದ್ದನು. ಅಮ್ಮ ಎಂದರೆ ಅವನಿಗೆ ಪ್ರಾಣ. ಇದು ಕೆಲವೊಮ್ಮೆ ಆಕೆಗೆ ಕೋಪ ತರಿಸುತ್ತಿತ್ತು. ನನಗಿಂತ ನಿನ್ನ ಅಮ್ಮನನ್ನೇ ನಿನಗೆ ಹೆಚ್ಚು ಇಷ್ಟ ಎಂದು ಆಕೆ ಆಗಾಗ ಸೊಲ್ಲುತ್ತಿದ್ದಳು. ಅದಕ್ಕೆ ಅವನು ಹೌದು ಎಂದು ಒಂದೇ ಮಾತಿನಲ್ಲಿ ಮುಗಿಸಿಬಿಡುತ್ತಿದ್ದನು. ಕೆಲಸ ಮುಗಿಸಿ ಮನೆಗೆ ಮರಳಿದಾಗ ರಾತ್ರಿ 9 ಗಂಟೆ ಆಗಿಬಿಡುತ್ತಿತ್ತು. ಆಗಲೂ ಅವನು ಮೊದಲು ಅಮ್ಮನ ಕೋಣೆಗೆ ಹೋಗಿ ಅಮ್ಮನೊಡನೆ ಮಾತಾಡಿ ನಂತರ ಮಕ್ಕಳೊಡನೆ ಮಾತಾಡಲು ಬರುತ್ತಿದ್ದನು. ನಂತರ ಇಬ್ಬರು ಮಕ್ಕಳೊಡನೆ ಮಾತಾಡುತ್ತಿದ್ದನು. ಆಕೆಯೊಡನೆಯೂ ಮೃದುವಾಗಿಯೇ ಮಾತಾಡುತ್ತಿದ್ದನು. ಆದರೆ ಆಕೆಗೆ ಅದು ಸಾಕಾಗಿರಲಿಲ್ಲ. ನೀವು ಸಂಪೂರ್ಣ ರೊಮ್ಯಾಂಟಿಕ್ ಆಗಿಲ್ಲ ಎಂದು ಆಕೆ ಎಷ್ಟೋ ಬಾರಿ ಹೇಳಿದ್ದಳು. ಮನೆಯಲ್ಲಿ ಒಂದು ಕೆಲಸವನ್ನು ಮಾಡದವನು ಎಂದು ಅವನನ್ನು ಕುಟುಕುತ್ತಿದ್ದಳು. ಅವನು ಎಲ್ಲವನ್ನೂ ಒಂದು ನಗೆಯೊಡನೆ ತಳ್ಳಿಬಿಡುತ್ತಿದ್ದನು. ಅವನು ಅಮ್ಮನ 3ನೇ ಮಗ. ಆಸ್ತಿ ವಿಭಾಗದ ಸಮಯದಲ್ಲಿ ಅಮ್ಮನನ್ನು ದೊಡ್ಡಣ್ಣಂದಿರಿಗೆ ಬೇಡವಿತ್ತು. ಬೀಳುವ ಸ್ಥಿತಿಯಲ್ಲಿದ್ದ ಮನೆಯನ್ನು ಅಮ್ಮನನ್ನು ಅವನು ಸಂತೋಷದಿಂದ ಸ್ವೀಕರಿಸಿದನು. ಅವನಿಗೆ 2 ಗಂಡು ಮಕ್ಕಳು. ನಿನಗೆ ಯಾವ ಜವಾಬ್ದಾರಿಯೂ ಇಲ್ಲ ಎಂದು ಅಣ್ಣಂದಿರು ನಿರ್ಧರಿಸಿದಾಗಲೂ ಅವನು ನಕ್ಕನು. ನೀವು ನನಗೆ ಅಮ್ಮನನ್ನು ಕೊಟ್ಟಿದ್ದೀರಿ, ಅದೇ ಸಾಕು ಎಂದನು. ಒಂದು ರಾತ್ರಿ ಅವನು ಬಹಳ ಹೊತ್ತಾದರೂ ಬಾರದಿದ್ದಾಗ ಆಕೆ ಭಯಪಟ್ಟಳು. ಅದೇ ಸಮಯದಲ್ಲಿ ಒಂದು ಆಟೋ ಬಂದು ನಿಂತಿತು. ಅವನೊಡನೆ 2 ಇದ್ದರು. ಆಗಲೇ ಆಕೆ ಅವನ ಕಾಲಿನಲ್ಲಿ ಕಟ್ಟನ್ನು ಕಂಡಳು. ಆಕೆ ಅವನ ಬಳಿಗೆ ಓಡಿ ಹೋದಳು. ಭಯಪಡಬೇಡ ಅಕ್ಕ, ಅಂಗಡಿ ಮುಚ್ಚುವ ಸಮಯದಲ್ಲಿ ಗಾಜಿನಿಂದ ಗುದ್ದಿತು. ಗಾಜಿನ ಕಡ್ಡಿಯನ್ನು ತೆಗೆದಿಡಲು ಹೋದಾಗ ತಪ್ಪಿ ಬಿದ್ದು ಹೋಯಿತು. 3 ಹೊಲಿಗೆ ಹಾಕಿದ್ದಾರೆ. 1 ವಾರ ವಿಶ್ರಾಂತಿ ತೆಗೆದುಕೊಳ್ಳಲಿ, ನಾವು ಹೋಗುತ್ತೇವೆ ಅಣ್ಣ ಎಂದು ಅವರು ತಿರುಗಿ ಹೋದರು. ಅವನು ಮೆಟ್ಟಿಲುಗಳನ್ನು ಏರಿ ಅಮ್ಮನ ಕೋಣೆಗೆ ಹೋಗುವುದನ್ನು ಆಕೆ ನೋಡಿದಳು. ಮರುದಿನದಿಂದ ಅಮ್ಮನಿಗೆ ಔಷಧಿ ಕೊಡುವುದು, ಊಟ ಕೊಡುವುದು, ಅಮ್ಮನೊಡನೆ ಕುಳಿತು ಪತ್ರಿಕೆಯನ್ನು ಓದಿಕೊಡುವುದು ಎಂದು ಅವನೇ ಮುಂದೆ ಬಂದು ಮಾಡಿದನು. ಇಂತಹ ಮಗ ಯಾವ ತಾಯಿಗೂ ಭಾಗ್ಯವಲ್ಲವೇ? ಆ ರಾತ್ರಿ ಮಕ್ಕಳು ಮಲಗಿದ್ದನ್ನು ನೋಡಿದ ಆಕೆ ಗಂಡನ ಬಳಿಗೆ ಮಲಗಿದಳು. ಅವನು ಆಕೆಯ ಹಣೆಯನ್ನು ಮೃದುವಾಗಿ ತಡವಿದನು. ಈ ಮನೆಯಲ್ಲಿ ನೀನು ತುಂಬಾ ಕಷ್ಟಪಡುತ್ತಿರುವುದು ನನಗೆ ಗೊತ್ತು. ಈಗ ನಾನು ಮನೆಯಲ್ಲಿರುವಾಗ ನಿನ್ನ ಮಧ್ಯಾಹ್ನದ ನಿದ್ರೆಯೂ ಹೋಗಿದೆ ಅಲ್ಲವೇ ಎಂದನು. ಅದು ಏನೂ ಪರವಾಗಿಲ್ಲ ಅಣ್ಣ, ಅದು ನನಗೆ ಸಮಸ್ಯೆಯೇ ಅಲ್ಲ. ಆದರೆ ಪ್ರೀತಿಯಿಂದ ಒಂದು ಮಾತು ಅಷ್ಟೇ ಸಾಕು. ನಿನ್ನ ಅಮ್ಮನನ್ನು ಯಾವ ರೀತಿ ಪ್ರೀತಿಸುತ್ತೀಯೋ ಅಂತಹ ಎಂದು ಆಕೆ ಹೇಳಿದಾಗ ಅವನು ನಕ್ಕನು. ಆಕೆ ಕೋಪಗೊಂಡರೂ ಅದನ್ನು ಹೊರಗೆ ತೋರಿಸಲಿಲ್ಲ. ನನಗೆ ಅಮ್ಮ ಮಾತ್ರವಲ್ಲ, ನೀನು ಮಕ್ಕಳು ಪ್ರೀತಿಯವರು. ಆದರೆ ಅವರು ಇನ್ನೆಷ್ಟು ದಿನ ಇರುತ್ತಾರೆ? ಕಣ್ಣು ಕಿವಿಯೂ ಇಲ್ಲದವರನ್ನು ನಾವು ಒಂಟಿಯಾಗಿ ಬಿಟ್ಟರೆ ಯಾವ ದೇವರು ನಮ್ಮನ್ನು ಕ್ಷಮಿಸುತ್ತಾನೆ? ಜೀವಂತವಿರುವಾಗ ಕೊಡದ ಪ್ರೀತಿ ಸತ್ತ ನಂತರ ಯಾಕೆ ಬೇಕು? ನಮಗೆ ಇನ್ನೂ ಜೀವನವಿದೆ, ನಮ್ಮ ಮಕ್ಕಳು ಇವೆಲ್ಲವನ್ನು ನೋಡಿಯೇ ಕಲಿಯಬೇಕು ಎಂದನು. ಆಕೆ ಅವನ ಎದೆಗೆ ಒರಗಿದಳು. ಆಕೆಯ ಕಣ್ಣೀರಿನ ಬಿಸಿ ಅವನ ಎದೆಯಲ್ಲಿ ಹರಡಿತು. ಅದು ಒಂದು ವಿಷಾದದ ಬಿಸಿ ಎಂದು ತಿಳಿದ ಅವನ ಮನಸ್ಸಿನಲ್ಲಿ ಒಂದು ಸಂತೋಷದ ಬೆಳಕು ಹರಡಿತು. ಮರುದಿನ
ಅವನು ಹೇಳಿದಂತೆ ಆಕೆ ಅವನು ಕೆಲಸ ಮಾಡುವ ಪೇಂಟ್ ಅಂಗಡಿಗೆ ಸಂಬಳ ತೆಗೆದುಕೊಳ್ಳಲು ಹೋದಳು. ಅಲ್ಲಿ ಅವನ ಆರೋಗ್ಯದ ಬಗ್ಗೆ ವಿಚಾರಿಸಿದ ಮಾಲೀಕ ಆಕೆಗೆ ಸಂಬಳವನ್ನು ಕೊಟ್ಟನು. ಸಂಬಳವನ್ನು ತೆಗೆದುಕೊಂಡು ಹಿಂತಿರುಗುವಾಗ ಮಾಲೀಕ, ಈ ಕವರನ್ನು ತೆಗೆದುಕೋ ಎಂದನು. ಇದರಲ್ಲಿ ಏನಿದೆ ಎಂದು ಆಕೆ ಮಾಲೀಕನನ್ನು ನೋಡಿದಳು. ಈ ಕವರಿನಲ್ಲಿ ಇರುವುದು ಅವನು ಇಲ್ಲಿ ಇಳಿಸುವ ಪೇಂಟ್ ವಸ್ತುಗಳ ಇಳಿಕೆ ಕೂಲಿ. ಇಲ್ಲಿ ಸಂಜೆ 7 ಗಂಟೆಗೆ ಲೆಕ್ಕ ಮುಗಿಯುತ್ತದೆ. ಅದಾದ ಮೇಲೆ ಬರುವ ಪೇಂಟ್ ವಾಹನಗಳಿಂದ ಅವನು ಇನ್ನಿಬ್ಬರು ಸೇರಿ ವಸ್ತುಗಳನ್ನು ಇಳಿಸುತ್ತಾರೆ. ಆಗ ಗಾಜು ಇಳಿಸುವಾಗಲೇ ಅವನ ಕಾಲಿಗೆ ಗಾಯವಾಯಿತು. ಇದು ಅದೇ ಕೂಲಿ ಎಂದನು ಮಾಲೀಕ. ಅವನ ಮಾತುಗಳು ಆಕೆಗೆ ಒಂದು ಆಘಾತವನ್ನು ಉಂಟುಮಾಡಿದವು. ಇದು ಆಕೆಗೆ ಒಂದು ಹೊಸ ಮಾಹಿತಿಯಾಗಿತ್ತು. ಇಷ್ಟೆಲ್ಲ ರಾತ್ರಿ ಹಗಲು ಶ್ರಮಿಸುವ ಗಂಡನನ್ನೇ ಇಷ್ಟು ದಿನ ಕುಂದುಕೊರತೆ ಹೇಳುತ್ತಿದ್ದಳ. ಮನೆಯ ಕೆಲಸಗಳಲ್ಲಿ ಮನಸ್ಸಿನಿಂದ ಸಹಾಯ ಮಾಡಿಲ್ಲವೆಂದು ಅವನನ್ನು ನೋಯಿಸುತ್ತಿದ್ದಳ. ತನ್ನ ಮನೆಯ ಕೆಲಸಗಳು ಮಧ್ಯಾಹ್ನ ಮುಗಿದ ಮೇಲೆ ತನಗೆ ಏನು ಕೆಲಸ? ಸಂಜೆ 5 ಗಂಟೆಯವರೆಗೆ ನಿದ್ರೆ. ಬೆಳಿಗ್ಗೆ ಆ ಗುಂಗು ಮುಗಿದರೆ ಕೇವಲ ಕುಳಿತಿರುತ್ತಾಳಲ್ವೇ? ದೇವರೇ, ನಾನು ಎಷ್ಟು ಕ್ರೂರಿಯಾಗಿದ್ದೆ. ಆಕೆಯ ಎದೆಯಲ್ಲಿ ಒಂದು ಭಾರವನ್ನು ಅನುಭವಿಸಿದಳು. ನಂತರ ಆಕೆ ವೇಗವಾಗಿ ನಡೆದಳು. ಮನಸ್ಸು ಹಾರಿತು. ಅವನ ಬಳಿಗೆ ಹೋಗಿ ಅವನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಬೇಕು. ತನ್ನ ಗಂಡನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಎಲ್ಲ ಗಂಡಂದಿರೂ ಒಂದೇ ರೀತಿಯಾಗಿರಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಅರಿತುಕೊಂಡು ಆಕೆ ಮೆಟ್ಟಿಲುಗಳನ್ನು ಏರಿದಳು.